ಎಲ್ರು ಬನ್ನಿ ತಿಂಡಿಗೆ ಅಂತ ಹೇಳು. ನಮ್ಮನೆ ಪ್ರಿಪರೇಷನ್ ನಾನೇ ಕೆಲಸ ಮಾಡ್ತಿದ್ದೀನಿ ಫ್ರೆಂಡ್ಸ್, ಯಾರು ಮಾಡ್ಕೊಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ವೆಜಿಟೇಬಲ್ ಪಲಾವ್ ಮಾಡ್ತಿದ್ದಾರೆ ತಿಂಡಿಗೆ. ನನ್ನ ಅಳಿಯ ಹೋಗಿ ನಾನೇ ಮಾಡಬೇಕು ಅಂತ ನೋಡ್ತಿದ್ದಾರೆ. ಎಷ್ಟು ಹಿಂಸೆ ಕೊಡ್ತಾನೆ ಅಂತಂದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಹೇಳು, ಎಲ್ರು ಬನ್ನಿ ತಿಂಡಿಗೆ ಅಂತ ಹೇಳು. ತಿಂಡಿ ಮಾಡಕ್ಕೆ ನಾನೇ ಮಾಡ್ತಿರೋದು ಅಂತ ಹೇಳು. ನಾನೇ ಮಾಡ್ತಿರೋದು. ಓಕೆ ಫ್ರೆಂಡ್, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮಾವ ಇಬ್ಬರು ಹೋಗಿ ಗನ್ನೌಸಲ್ಲಿ ಬೆಳಿಗ್ಗೆನೆ ತರಕಾರಿ ಎಲ್ಲ ತಂದಿದ್ದಾರೆ. ಟೊಮೊಟೊ ಅಂತೂ ರೇಟ್ ಕಾಯಿನ್ ಇಡ್ಸ್ಕೋದವನಲ್ಲ ಅವ್ನು ನನ್ನ ತಮ್ಮ ಆಯಿತಾ. ಅವನಿಗೆ ಚಿಕ್ಕದಿಂದ ಎಲ್ಲರೂ ಒಂದೊಂದು ರೂಪಾಯಿ ಕೊಟ್ಟು ಈಗ ಅಷ್ಟು ಮಾಡ್ಕೊಂಡು ಇಟ್ಕೊಂಡವ್ರೆ. ಇಲ್ಲಿದ್ದಾರಲ್ಲ, ಇಲ್ಲಿ ನಮ್ಮ ಅಜ್ಜಿ ತಾತ, ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ, ನಮ್ಮ ಮಮ್ಮಿಯವ್ರ ಅಪ್ಪ ಅಮ್ಮ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವ್ರು ಬಂದು ನಮ್ಮ ಆಂಟಿ ಇದ್ದಾರಲ್ಲ, ಈ ಗೃಹ ಪ್ರವೇಶ ನಡೀತೈತಲ್ಲ, ಅವರ ಮಾವ. ನಮ್ಮನೆ ಪ್ರಿಪರೇಷನ್ ನಾನೇ ಕೆಲಸ ಮಾಡ್ತಿದ್ದೀನಿ ಫ್ರೆಂಡ್ಸ್, ಯಾರು ಮಾಡ್ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಮನೆ ಓಡಿಸ್ತಾ ಇದ್ದಾಳೆ ಫ್ರೆಂಡ್ಸ್. ನಮ್ಮ ಅಕ್ಕನ ಮಕ್ಕಳು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಡ್ರೆಸ್ ಹಾಕ ಏನು ಕೆಲಸ ಮಾಡ್ತಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಇಕ್ಕಿದ್ದೀನ. ಸೊಸೆ ಬಂದಿದ್ದಾಳೆ, ಶುಂಠಿ ಉನಿ ಆಗ್ತಾ ಇದ್ದಾಳೆ ಫ್ರೆಂಡ್ಸ್. ಸೊಸೆ ಮುದ್ದು ಸೊಸೆ ಮುದ್ದು ಹೋಗ್ತೈತೆ. ಯಾರು ಸೋಸೋರಿಲ್ಲ ನೋಡಿ ಫ್ರೆಂಡ್ಸ್. ನನ್ನ ಮಗನ ಹೆಂಗ್ ನಿಂತಿದ್ದಾನೆ. ಜಾಸ್ತಿ ಫ್ರೆಂಡು ರುಕ್ಮಣಕ್ಕ ಅಂತ ಪಕ್ಕದ ಮನೆಯವರು. ಬಾಯಿಸಿ ಇಡ್ತಿರೋದೆ ಅವರೇನೆ ನೋಡಿ. ತಟ್ಟೆ ಹೆಂಗ್ ಬರ್ತಾ ಇದ್ದಾರೆ. ಹಂಗೆ ಆಗ್ತೀನಿ. ಇನ್ನು ಗೃಹ ಪ್ರವೇಶ ಅಂದರೆ ಗೊತ್ತಿದೆಯಲ್ಲ, ಕೆಲಸಗಳಿದ್ದೇ ಇರುತ್ತೆ. ಸ್ವಲ್ಪ ನಾವು ಹೂವೆಲ್ಲ ಕಟ್ಟಿ ರೆಡಿ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡ್ವಿ ಕೆಲಸ. ಅಷ್ಟರಲ್ಲಿ ಒಬ್ಬರು VIP ಬಂದರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಶನಿವಾರನೇ ಬಂದ್ಬಿಟ್ಟಿದ್ದಾರೆ. ಎಲ್ರೂ ಸೇರಿ ನನ್ನ ಅಳಿನ ಕೈಲಿ ಹಾಡು ಹೇಳ್ಸೋಕ್ಕೆ ಪ್ರಯತ್ನ ಪಟ್ಟಿ ಸಾಕಾಯ್ತು. ಕೊನೆಗೂ ಹೇಳ್ದ. ಆ್ಯಂಡ್ ಕೆಲಸ ಎಲ್ಲ ಮುಗಿಸಿ ನಾವು ಕೂಡ ನೇಲ್ ಪಾಲಿಶ್ ಎಲ್ಲ ಹಾಕೊಂಡು ರೆಡಿ ಆಗ್ತಿದ್ವಿ. ಫ್ರೆಂಡ್ಸ್, ಇವರು ನಮ್ಮ ಮಮ್ಮಿ. ಇವ್ರಿಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವ್ರಿಗೆ ನಾವು ಹೊರಗಡೆ ಕೆಲ್ಸಕ್ಕೆ ಬಿಟ್ಟು ನಾವು ಮೇಲ್ಗಡೆ ರೆಡಿ ಆಗೋಣ ಅಂತ ಹೊರಟ್ವಿ. ಫ್ರೆಂಡ್ಸ್, ನಾವು ಈ ಥರ ರೆಡಿಯಾಗಿದ್ದೀವಿ ಗೃಹ ಪ್ರವೇಶಕ್ಕೆ. ಇವಾಗ ಗಣಪತಿ ಹೋಮ ಅಲ್ವೇನೆ, ಗಣಪತಿ ಹೋಮ ಮತ್ತು ಸುದರ್ಶನ ಹೋಮ ಮಾಡಿಸ್ತಿದ್ದಾರೆ. ಸೊ ಜಸ್ಟ್ ಸಿಂಪಲಾಗಿ ರೆಡಿಯಾಗಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾರೆ ಇವರಿಬ್ರು. ರೆಡಿ ಆಗ್ತಿದೀವಿ. ಅವಳು ರೆಡಿ ಆಗವಳೆ, ಇವಳೊಬ್ಳು ರೆಡಿ ಆಗಬೇಕು. ತೆಗೀರೋ ಬಾಗ್ಲನ. ಬಂದ್ರಪ್ಪ, ಎಲ್ಲ ನಿಮ್ಮ ಪರಿಚಯ ಮಾಡ್ಕೊಂಡು ಹೋಗಿ. ಹಂಗೇನೆ ಒಂದು ನಿಮಿಷ. ಹಾಯ್ ಗೈಸ್, ನಾನು ಲಲ್ಲಿ ತಮ್ಮ ಗಿಳಿ. ಹಾಯ್ ಗೈಸ್, ನನ್ನ ಹೆಸರು ಅಕ್ಷಿತಾ. ಬರೀಸ್ ಬಂದು ಅವಳು ಅಚ್ಚು ಅನ್ಬೇಕಿತ್ತು ಅಲ್ವಾ? ನಾನು ಚೀರು ಅಂತೀನಿ. ನನ್ನ ಹೆಸರು ಅಚ್ಚು ಅಂತ. ಕೋತಿಗಳ ಗ್ಯಾಂಗು ಕಣಪ್ಪ ಇದು. ಚೀರು ಅಂತ. ನನ್ನ ವ್ಲಾಗ್ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಎಲ್ಲ? ಒಳ್ಳೆ ಕ್ವಾಟ್ಲೆ ಗುರು ಇದು. ಎಲ್ಲರೂ ರೆಡಿಯಾಗಿದ್ದಾರೆ ಫ್ರೆಂಡ್ಸ್. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ರೆಡಿಯಾಗಿದ್ದೀವಿ. ನಾವು ಪೂಜೆ ಕೆಳಗಡೆಗೆ ಹೋಗ್ಬೇಕು. ಫುಲ್ ಶಾಮಿಯಾನ ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ ರೀಲ್ಸ್ ಮಾಡ್ಕೊಂಡು ನಿಂತವ್ರು ಇವರೆಲ್ಲ. ಇಲ್ಲಿ ಕೇಕ್ ರೆಡಿ ಇದೆ.
ನಮ್ಮ ಮುದ್ದು ನನ್ನ ಅಳಿಮೈನ ಬರ್ತಡೇದು ನವೀನ ಕೇಕ್ ಕಟ್ ಮಾಡಿಸಿರಲಿಲ್ಲ ಅಂತ ಹೇಳಿ ಅವನು ತಂದಿರೋದಿದು. ಶುರು ಆಯಿತು ಮತ್ತೆ. ಏಯ್ ತರ್ಲೆಗಳ ನಿಜ ನನ್ನ ಬ್ಲಾಗ್ ನೋಡೋರು ಅನ್ಕೊಬೇಕು ಏನು ಕತೆ ನಿಮ್ಮದು ಅಂತ. ಹಾಯ್ ನೋಡಿ ನಮ್ಮ ಅಕ್ಕ ನೋಡಿ, ಅವಳೆ ಎಲ್ಲ ಲಾಗ್ ಮಾಡ್ತಿದ್ದಾಳೆ. ಸಿಂಪಲ್ ಆಗಿ ಎಲ್ಲರೂ ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಮುದ್ದು ಹಾಯ್ ಮಾಡು. ಬರ್ತ್ಡೇ ಆಗಿ 1 ವಾರ ಆಯ್ತು. ಇವತ್ತು ಕೇಕ್ ಕಟ್ ಮಾಡ್ತಿರೋದು. ಆ್ಯಂಡ್ ನಾವು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಕೆಳಗಡೆ ಬರೋಷ್ಟರಲ್ಲಿ ಪೂಜೆಗೆಲ್ಲ ರೆಡಿಯಾಗಿತ್ತು. ಸೊ ನಾವು ಬಂದು ಪೂಜೆಗೆ ಕೂತ್ಕೊಂಡ್ವಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಬಂದು ಪೂಜೆಗೆ ಜಾಯ್ನ್ ಆದ್ವಿ. ಆ್ಯಂಡ್ ಇನ್ನೊಬ್ಬರು ಯೂಟ್ಯೂಬರ್ ಇವರು, ನಮ್ಮ ಅಕ್ಕನ ಮಗಳು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡ್ತಿದ್ದಾಳೆ. ನೀವು ಕೂಡ ಅವಳಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನನ್ನ ಮಗಳು ಕ್ಯಾಪ್ಚರ್ ಮಾಡ್ತಿರೋದು, ನನ್ನ ಮಗಳು ವೀಡಿಯೋ ಅವಳು ಮಾಡಿದ್ದಾಳೆ, ಅವಳ ವೀಡಿಯೋ ನನ್ನ ಮಗಳು ಮಾಡಿದ್ದಾಳೆ. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ನಾವು ಕುಂಕುಮ ಎಲ್ಲ ತೊಗೊಂಡ್ವಿ. ಸೊ ಹೊರಗಡೆ ಬಲಿ ಪೂಜೆಗೆ ಅಂತ ಹೇಳಿ ಈಗ ಹೊರಗಡೆ ಬಂದು ನಿಂತಿದ್ದೀವಿ. ದೋಷಗಳು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಬಿಟ್ಟು ವಾಸ್ತು ಮುಹೂರ್ತೆ ನಮಸ್ತೆ ಸ್ತೋ ಭೂಷಯ್ಯ ನಿರತ ಪ್ರಭಾ ದೇಹಸ್ಮಿನ್ 1 ರೂಪಾಯಿ ಕೈನೂ ಬಿಡಲ್ಲ ಅಂತ ಹೇಳು. ಹಾಂ ಸಿಕ್ಬಿಡ್ತೀವಿ ಅವಳಿಗೆ. 2 ರೂಪಾಯಿ ಸಿಕ್ತಂತೆ. ಲೇ ಪ್ರಸಾದ ಎಲ್ಲ ನೀನೇ ತಿನ್ಕೊಂಬಿಟ್ಟಿಯಾ? ಫ್ರೆಂಡ್ಸ್ ಪ್ರಸಾದ ಹಂಚಕ್ಕೆ ಹೋಗ್ತಾವಳು ಅಷ್ಟೇ, ಅವಳೇ ತಿನ್ಕೊಂಡು ಹೋಯ್ತಾವಳೆ. ಜಸ್ಟ್ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ, ಸ್ವಲ್ಪ ಎಡಿಟ್ ಮಾಡಿ ಎಲ್ಲ ಬನ್ನಿ ಫ್ರೆಂಡ್ಸ್. ಕ್ಯಾಪ್ಚರ್ ಮಾಡಿರೋದು ಯಾರಂತ ಹೇಳಿ, ಹೆಸರು ಹೇಳಿ. ಕ್ಯಾಪ್ಚರ್ ಮಾಡಿರೋದು ನನ್ನ ಮುದ್ದಾದ ಮಗಳು, ಅದು ನಾನು. ಅವಳೇನೆ ಕ್ಯಾಪ್ಚರ್ ಮಾಡಿರೋದು. ಸೊ ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸದ್ಯಕ್ಕೆ ಈಗ ನಿದ್ರೆ ಮಾಡಿಬಿಟ್ರೆ ಸಾಕು. ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಪೂಜೆಗೆ ಹೋಗಿ ದೇವ್ರ ತರಬೇಕು, ತಗೊಬಂದು ಪೂಜೆ ಮಾಡಬೇಕು, ಮತ್ತೆ ರೆಡಿಯಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ. Hello family members and welcome back to my channel. ಟ್ಯಾಂಕ್ ಹೆಚ್ಚಿನ ಆ್ಯಂಡ್ ಸೊ ಈಗ ನಮ್ಮ ಚಿಕ್ಕಿ ಹಾಲು ಉಗ್ಸೋಕ್ಕೆ ಅಂತ ಹೇಳಿ ಬಂದು ಒಲೆ ಹಚ್ಚುತ್ತಿದ್ದಾರೆ. ಹಾಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಉಕ್ಕಿದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಏನೋ ಸತ್ತವರು ಹುಳ ರೀತಿ ಬರ್ತಾರೆ ಅಂತ ಹೇಳ್ತಾರೆ. ಸೊ ನನ್ನ ತಂಗಿ ಹಿಡ್ಕೊಂಡು ಆಟ ಆಡಿಸ್ತಿದ್ಲು ಅದನ್ನು, ಪಾಪ. ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಸರಿ ನಾವು ರೆಡಿಯಾಗಿ ಬರೋಣ ಅಂತ ಮತ್ತೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಈ ಥರ ರೆಡಿಯಾಗಿದ್ದೀನಿ. ಸರಿ ಇವಾಗ ಎಲ್ಲರೂ ಕೈಲೂ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟು ನನ್ನ ಹಸ್ಬೆಂಡ್ ಮಾತಾಡ್ತಾರೆ. ಹಾಯ್ ಹಾಯ್. ಹೇಳಿ. ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಅದ್ರ ಬಗ್ಗೆ ಏನಾದರೂ ಮಾತಾಡಿ. ಏನಿಲ್ಲ, ಸಕ್ಸಸ್ ಸಿಗಲಿ. ನೀನು ಮಾಡಿರೋ ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ, ರಾಯರಿಂದ ಫಸ್ಟು ವಿಡಿಯೋ ಮಾಡಿ ಹಾಕಿದ್ಯಾ. ಬಟ್ ನಿಮಗೆ ರಾಯರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ. ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಇವನು ನವೀನ ಏನೋ ಮಾತಾಡ್ತಾನಂತೆ.
ಸೊ ಪ್ಲೀಸ್ ಎಲ್ಲರೂ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ತಾ ಇದ್ದೀನಿ ತಾನೆ ಇರು, ನೀನೇ ಮಾತಾಡು. ಮಾತಾಡ್ತಾ ಇದ್ದೀನಿ ವೆಯ್ಟ್ ಮಾತಾಡು ಮಾತಾಡು. ಮಾತಾಡ್ತಾ ಇದ್ದೀನಿ ವೆಯ್ಟ್ ಮಾಡು. ನೋಡಿ ಇವರು ಲಕ್ಷ್ಮೀನವರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರನ್ನ ಬೆಳೆಸಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗ ಪ್ರಯತ್ನ ಪಟ್ಟಿದ್ದಾರೆ, ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ತಪ್ಪಿರುತ್ತೆ. ತುಂಬ ತಪ್ಪೇ ಮಾಡೋದು ಇವರು, ಊಟನೇ ತಪ್ಪು ಮಾಡೋಕ್ಕೆ. ಆಯ್ತಾ, ಬೆಳೆಸಿ ಅಷ್ಟೇ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಇಲ್ಲಿ ಹೊಸದಾಗಿ ಯೂಟ್ಯೂಬರ್ ಇವರು ಇವಾಗ ಜಾಯ್ನ್ ಆಗಿದ್ದಾರೆ. ಎಷ್ಟು 500 ಅಲ್ಲ 460 ಮೆಂಬರ್ಸ್ ಆಗಿದ್ದಾರೆ. ಸೊ ಮತ್ತೆ ಸಪೋರ್ಟ್ ಮಾಡಿ, ನಮಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಸೊ ಮಾತಾಡ್ತಾರೆ, ಮಾತಾಡು. ನಮ್ಮ ಚಾನಲ್ ಹೇಗೆ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ, ಈ ಚಾನಲ್ ಕೂಡ ಹಾಗೆ ಡಬಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಸಪೋರ್ಟ್ ಮಾಡಿದಾಗೆ ಇವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಆಲ್. ಆ್ಯಂಡ್ ಕೆಳಗಡೆ ಪೂಜೆ ಎಲ್ಲ ಮುಗ್ದಿತ್ತು. ನಮ್ಮ ಚಿಕ್ಕಿ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಮಾತಾಡ್ತಾ ನಿಂತಿದ್ದಾರೆ. ಫಂಕ್ಷನ್ ಅಂದಮೇಲೆ ಇಷ್ಟ ಅಲ್ಲ, ಎಲ್ಲರೂ ಸೇರ್ಕೊಂತಾರೆ. ಇನ್ನು ಹೊರಗಡೆ ಬಂದರೆ ಅಣ್ಣ ತಮ್ಮದಿರು, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಇವ್ರದ್ದು ಮೀಟಿಂಗ್ ಇಲ್ಲಿ ನಡೀತಿದೆ. ಆ್ಯಂಡ್ ಹಾಗೆ ನಮ್ಮ ಮೀಟಿಂಗು ಕೂಡ ಶುರುವಾಯಿತು. ಅಲ್ಲೇ ಕ್ಯಾಪ್ಚರ್ ಮಾಡಿಕೊಂಡು ಅಷ್ಟೇ ತುಂಬ ಹಸಿವಾಗ್ತಿತ್ತು. ಸೊ ಊಟಕ್ಕೆ ಹೋದ್ವಿ. ಊಟ ಅಂತೂ ನೋಡಿಬಿಟ್ಟೆ ಹೊಟ್ಟೆ ತುಂಬೋಯ್ತು ನನಗೆ, ಯಾಕಂದರೆ ಅಷ್ಟು ಐಟಮ್ಸ್ಗಳು ಮಾಡಿಸಿದ್ರು. ಬಟ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಹಾಯ್ ಗೈಸ್, ಫೈನಲಿ ಗೃಹ ಪ್ರವೇಶ ಮುಗಿಸಿದೀವಿ. ಮುಗೀತು, ಚೆನ್ನಾಗಾಯ್ತು. ಪೂಜೆ ಎಲ್ಲ ಸಖತ್ತಾಗಾಯ್ತು. ಎಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿದ್ವಿ. ನಮ್ಮ ಅಕ್ಕ ಅಂತೂ ಅವಳು ನೋಡೋಕ್ಕೆ ಆಯ್ತಿರ್ಲಿಲ್ಲ, ಸಖತ್ತಾಗಿ ಕಾಣಿಸ್ತಿದ್ಲು. ತುಂಬಾ ದೃಷ್ಟಿ ಆಗ್ಬಿಟ್ಟೈತೆ ನನ್ನ ಗೊಂಬೆಗೆ. ದೃಷ್ಟಿ ತೆಗಿಬೇಕು ನೋಡಿ, ಎಷ್ಟು ನೋಟೆ ಬರುತ್ತೆ. ಒಂದು 5 ಅಷ್ಟೇ ಬಂದಿರೋದು, ಅವಳಿಗೇನು ದೃಷ್ಟಿ ಆಗಿಲ್ಲ. ಇಲ್ಲ ಗೈಸ್, ಅವಳು ಜಾಸ್ತಿ ರೆಡಿ ಆದರೆ ಹುಷಾರ್ ತಪ್ಪ ಜಾಸ್ತಿ, ಅದಕ್ಕೇ ಸ್ವಲ್ಪನೇ ರೆಡಿ ಆಗಿದ್ದು ಇವತ್ತು. ಅದು ಚೆನ್ನಾಗಿ ಕಾಣಿಸ್ತಿದ್ಲು. ನೋಡಿ ವಿಡಿಯೋಸಲ್ಲೆಲ್ಲ ಹೇಗೆ ಕಾಣಿಸ್ತಿದ್ದೀವಿ ಅಂತ. ಏನಾದ್ರು ತಪ್ಪು ಗಿಪ್ಪಿದ್ರೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ ಆಯಿತಾ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಐಟಮ್ಸ್ಗಳನ್ನೇ ತಿಂದು ತಿಂದು ಹೊಟ್ಟೆ ತುಂಬ ಆಯ್ತು. ಊಟನೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಸಿದ್ರು ನಮ್ಮ ಚಿಕ್ಕಪ್ಪ. ಚೆನ್ನಾಗಿತ್ತು. ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ ನಾವು. ಸದ್ಯಕ್ಕೆ ಮಲ್ಕೊಂಡ್ರೆ ಸಾಕು. ಆ್ಯಂಡ್ ನಿನ್ನೆಯಿಂದ ತುಂಬ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ. ಅದನ್ನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಬಾಯ್.